ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ನಮ್ಮ ದೊಡ್ಡಮ್ಮನ ಮನೆಯಿಂದ. ನಾನು ಇದ್ದು ಫ್ರೆಶ್ ಅಪ್ ಆಗಿ ನನ್ನ ಮೇಲೆ ಪಾಪು ಹುಚ್ಚೋದ್ಬಿಟ್ಟಿದ್ದು, ಅದಕ್ಕೆ ಇದ್ದು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಚಿಕನ್ ಏನೋ ಮಾಡ್ತಾರೆ ನಮ್ಮ ದೊಡ್ಡಮ್ಮನ ಮನೇಲಿ. ಏನೇನೋ ಕಟ್ ಮಾಡಿಕೊಂಡು ನಮ್ಮ ಆಂಟಿ ಏನೋ ಮಾಡ್ತಾರೆ ಇಲ್ಲಿ. ಏನು ಮಾಡ್ತೀವಿ ಆಂಟಿ? ಬಿರಿಯಾನಿ, ಚಿಕನ್ ಪೆಪ್ಪರ್ ಡ್ರೈ, ಆಮೇಲೆ ಚಿಕನ್ ಸಾಂಬಾರ್. ಬಿರಿಯಾನಿ ಯಾರು ಮಾಡ್ತಾಯಿರೋದು? ನಾನೇ. ನಮ್ಮಮ್ಮ ಏನು ಮಾಡ್ತಾಯಿದ್ದು ಮತ್ತೆ? ಏನು ಮಾಡಲ್ವ ನೀವಮ್ಮ? ಮಾಡಿದ್ರೆ ಮಾಡಿ ಚಿಕನ್ ಸಾರು ನಂದು. ಹಾಂ ಸರಿ ಆಯಿತು. ನೀನು ಬೋಂಡ ಥರ ಕೇಳಿದ್ದು ಏನು ಮಾಡ್ತಿದ್ದೆ ನೀನು? ಅವಳು ಲಾಗಲ್ಲಿ ಬರಬೇಕು ಅಂದ್ಬಿಟ್ಟು ಇಲ್ಲೇ ನಿಂತಾಳು ಅವಳು. ಬೇಗ ಹೊಟ್ಟು ಬೋಂಡ ತಗೋಬಾ. ಬೇಗ ನಾಷ್ಟ ಮಾಡ್ಕೊಬೇಕು. ಇಲ್ಲಿ ಐತೆ ಅನ್ನ ಸಾಂಬಾರು, ನೆಚ್ಕೊಳಕ್ಕೆ ಬೋಂಡ ತರಿಸ್ತಾ ಇದ್ದೀನಿ. ಬೋಂಡ ತಿನ್ನೋಣ. ಯಾ ಲೆಟ್ಸ್ ಗೋ. ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಂಡು ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವಾಗ ಅದನ್ನು ಟಿಫನ್ ಮಾಡ್ತಾಯಿದ್ದೀನಿ. ಅನ್ನ ಇದ್ಕಿನ ಬೇಡ, ಸಾಂಬಾರು, 2 ಬೋಂಡ, 1.5 ಬೋಂಡ ತಿನ್ನೋಣ. ತಿನ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ತೋರಿಸ್ತೀನಿ. ಇನ್ನೂ ಅಡುಗೆ ಮಾಡೋದಲ್ಲದೆ ಚೇಂಜಿಗೆ ನೋಡ್ರಿ ಮಗು ಕುತ್ಕೊಂಡೆ ಚೆನ್ನಾಗಿ ನೋಡ್ತಾಯಿದ್ದು ನೋಡ್ರಿ. ಕುಂಡಿಸ್ಕೊಂಡು ತೋರಿಸ್ತಾ ಇದ್ದೀನಿ ನಾನು. ಹೋಗು ಎಷ್ಟು ಚೆನ್ನಾಗಿ ನೋಡ್ತಾಯಿದ್ದು ನೋಡ್ರಿ ಇಲ್ಲಿ. ಇನ್ನೂ ಪೂಜೆ ಆಗೋದು ಲೇಟ್ ಅಂತೆ. ನಾನು ಪಾಪು ಮತ್ತು ನನ್ನ ತಂಗಿ ನಿಂತ್ಕೊಂಡಿದ್ದೀವಿ. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅತ್ತಿಗೆ ನಿಂತವ್ರು ನೋಡ್ರಿ. ಅಲ್ಲಿ ಅಲಂಕಾರ ಮಾಡ್ತವ್ರಂತ ಇನ್ನೂ. ಅದಕ್ಕೆ ಪೂಜೆ ಮಾಡೋದು ಲೇಟು. ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಪಾಪು ಜೊತೆ. ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಾನು ಪಾಪು ನಿಂತ್ಕೊಂಡು ನೆರಳಲ್ಲಿ ನಿಂತಿದ್ದೀನಿ, ಬಿಸಿಲಲ್ಲಿ ನಿಂತ್ಕೊಂಬಾರ್ದು ಅಂತ. ತಮ್ಮನ್ನ ಕೋಳಿ ಹಿಡ್ಕೊಂಬರಕ್ಕೆ ಕಳಿಸ್ತಾರೆ. ಕೋಳಿ ಹಿಡ್ಕೊಂಬಂದವನೇ. ಎಷ್ಟು? 2 4,000ನಾ? 4 kg ಇತ್ತಾ? ಅದು ನೀವು ಒಬ್ಬನೇ ತಿನ್ಕೊಂಡ್ಬಿಡ್ತಾರ? ಹಾಂ ಬಡ್ಕೊಳ್ಳಲಿ. ಮಗ ತೊಳ್ದಿಲ್ಲ, ದೇವಸ್ಥಾನ ಹತ್ರ ಬಂದವನೇ ಕೋಳಿ ಹಿಡ್ಕೊಂಡು. ತುಂಬ ಏನೋ ಹೇಳ್ಬೇಕಂದ್ರೆ ಕೋಳಿ ಹಿಡ್ಕೊಂಡಿಲ್ಲ ಕೇಳೋ. ಫೋಟೋ ಅಲ್ಲ, ವ್ಲಾಗ್ ಅದು ಹೇಳ. ಹಿಡ್ಕೊಳಕ್ಕೆ ಭಯ ಕೋಳಿನ. ಅದಕ್ಕೆ ನಾನು ನಮ್ಮ ದೊಡ್ಡಮ್ಮ ಹತ್ರ ಇಸ್ಕೊಂಡು ನಾನು ನಿಂತ್ಕೊಂಡಿದ್ದೀನಿ. ಅದು ಒದ್ರಬೇಕು, ಎತ್ಕೊಂಡು ಕೂಯೋದು. ಒಂದು ಒದರುತ್ತೋ. ಒಂದು ಒದರುತ್ತು, ಇನ್ನೊಂದು ಒದರಲಿಲ್ಲ ಅಷ್ಟೇ. ಇಷ್ಟೊತ್ತು ಕಾಯ್ದಿಕ್ಕಿ ಇವಾಗ ಕಲಿತವ್ರೆ. ಎಷ್ಟೊತ್ತು ಬೇಜಾರಾಗೋಯ್ತಾ? ಹಾಂ ನೋಡಮ್ಮ, ಬೇಜಾರಾಗಿದೆ ಎಷ್ಟೊತ್ತು? ಬಿಸಿಲಲ್ಲಿ ಕಾಯ್ತಿದ್ದಲ್ಲ, ಕಾಯ್ಬೇಕು, ದೇವ್ರು ನೋಡ್ಬೇಕು. ಕರೆಕ್ಟ್. ನಮ್ಮ ದೊಡ್ಡಮ್ಮ ಹೇಳಿದ್ದು ತೆಗಿತಾರೆ ನೋಡಿ. ನಮಗೋಸ್ಕರ ಬಂದವಳೆ ಅಂದ್ರೆ ನಾವು ಅವಳನ್ನ ಕಾಯ್ಬೇಕು. ಸಕ್ಕತ್ತಾಗಿ ಮಾಡೋರು. ನಮಗೆ ಫಸ್ಟ್ ಕಾಣಿಸಿದ್ದು. ಆಯ್ತು, ಜನನೇ ತುಂಬೋಗ್ಬಿಟ್ರು. ಅಲ್ಲಿಂದ ಬಂದ್ರೆ ನೋಡಿ, ಇಲ್ಲಿ ಎಲ್ಲ ಸ್ಲೀಪ್ ಮಾಡ್ತಾ ಇದ್ದೀರಾ. ಇಲ್ಲಿ ಅಡಿಗೆ ಮಾಡ್ತೀರಾ? ಏ ಅಮ್ಮ, ಇಬ್ರು ಸಜ್ಜಿನ ಇಬ್ರು ಸುಸು ಮಾಡು. ನಾಮ ಬಳಸಿದಿರಲ್ಲಿ ಏನ್ಕಮ್ಮ ಈಗ ತಲೆನೋವಿದೆ. ಇವಾಗ ಫುಲ್ ನಿದ್ದೆ ಮಾಡಿ ಸ್ವಲ್ಪ ಹೊತ್ತು. ಇವಾಗ ತಲೆಗೆ ಒಂದು ಸ್ವಲ್ಪ ವಿಕ್ಸ್ ಹಾಕ್ಕೊಂಡು ಕೂತಿದ್ದೀನಿ. ಅಡುಗೆ ಮಾಡ್ತಾವ್ರೆ ಎಲ್ಲ ಒಳಗಡೆ. ಇವಾಗ ಅದಕ್ಕೆ ನಾನು ಏನು ಮಾಡ್ತೇನೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂದ್ಬಿಟ್ಟು ನನ್ನ ತಂಗಿ ಮತ್ತು ತಮ್ಮಂಗೆ ಒಂದು ಕಾಂಪಿಟೇಷನು. ಇಬ್ಬರಲ್ಲಿ ಯಾರು ಗೆಲ್ತಿರೋ ಅವ್ರಿಗೆ ನನ್ನ ಕಡೆಯಿಂದ ಒಂದು ಡೈರೆಬಲ್ ಸಿಲ್ಕು. ಚೆನ್ನಾಗಿ ಡ್ಯಾನ್ಸ್ ಆಡೋರಿಗೆ, ಇಬ್ಬರಲ್ಲಿ ಯಾರು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೋ ಗೈಸ್ ಅವ್ರಿಗೆ ನನ್ನ ಕಡೆಯಿಂದ ಒಂದು ಡೈರೆಬಲ್ ಸಿಲ್ಕ್ ಕೊಡಿಸ್ತೀನಿ. ಈಗಲೇ ಸ್ಪಾಟಲ್ಲೇ ಕೊಡಿಸ್ತೀನಿ. ಚೆನ್ನಾಗಿ ಡ್ಯಾನ್ಸ್ ಆಡಬೇಕು, ಮೀನಿಂಗ್ಫುಲ್ ಆಗಿರಬೇಕು. ನಿಮ್ಮ ಒಂದು ಸಾಂಗ್ ಹೇಳಿ ಅದನ್ನು ಆಡಬೇಕು ನೀವು. ಓಕೆ, ನಿಂಗೆ 5 ನಿಮಿಷ. ನಿಂಗೆ ಎಷ್ಟು ನಿಮಿಷ ಬೇಕಾ ಟೈಮ್ಸು? ಓಕೆ ಗೈಸ್, 10 ಮಿನಿಟ್ಸ್ ಆದಮೇಲೆ ಇಬ್ಬರದ್ದು ಒಂದು ಪರ್ಫಾರ್ಮೆನ್ಸ್ ನಡೆಯುತ್ತೆ. ಯಾರು ಚೆನ್ನಾಗಿ ಆಡ್ತಾರೋ ಅವ್ರಿಗೆ ನನ್ನ ಕಡೆಯಿಂದ, ನಮ್ಮ ಆಂಟಿ ಎಲ್ಲ ನೋಡಿ ಎಲ್ಲರೂ ರೇಟಿಂಗ್ಸ್ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವ್ರಿಗೆ ಸಿಲ್ಕ್ ಕೊಡೋದು. ಯಾರು ಚೆನ್ನಾಗಿ ಆಡ್ತಾರೋ ಅವ್ರಿಗೆ ಮಾತ್ರ ಅಪ್ಪ ಹೇಳಿದ್ದೀನಿ, ಸುಮ್ಮನೆ ಕೊಡೋಲ್ಲ. ಇವಾಗ ಅವ್ರು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಪ್ರಾಕ್ಟೀಸ್ ಮಾಡು. ಆಡ್ತೀರಾ ಪಕ್ಕನಾ? ಹರೀಶೋರ್ ಹಿಂಗೆ ಮಾಡು. ನಿಂದು ಸ್ಟೈಲು ಅಲ್ಲಿ ಬರ್ತಾನೆ ಇಲ್ಲ. ಇಲ್ಲಿ ನೋಡಿ ಹೆಂಗೆ ಹೇಳ್ಕೊತಾನೆ. ಯಾ
ಲೆಟ್ಸ್ ಗೋ ಗೈಸ್, ಅವ್ರು ಮಾಡಲಿ ಸರ್ವಿಸ್ ಮಾಡೋ ಡ್ಯಾನ್ಸ್ ಆಡಂಟಿ. ಹಾಂ ನೀನು ಆಡಪ್ಪ. ದೊಡ್ಡಮ್ಮ ನೀನು ಡ್ಯಾನ್ಸ್ ಆಡಲ್ವಾ? ಹಾಂ ಡ್ಯಾನ್ಸ್ ಆಡಲ್ವಾ? ಆಡಬೇಕು ಅಂತಿದ್ದೆ. ಬರೋ ಯಾರು ಇಟ್ಸು ನೀನು ಫಸ್ಟೇ ಆಡಬೇಕು ಇವಾಗ. ಗೈಸ್ ಇವಾಗ ಪ್ರೀತು ಫಸ್ಟ್ ಆಡಬೇಕು. ಅವ್ನು ಟಾಸ್ ಓದ್ತಿದ್ದಾನೆ, ನೆಕ್ಸ್ಟ್ ಅಮ್ಮ ಆಡಬೇಕು. ಹಾಂ ಅವ್ನು ಚೆನ್ನಾಗಿ ಆಡ್ತಾನೆ, ಇವಳು ಚೆನ್ನಾಗಿ ಆಡ್ತಾಳೋ. ಗೆದ್ದವ್ರಿಗೆ ನಾನು ಏನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಆಮೇಲೆ ಕರೆಕ್ಟಾಗಿ ಹೇಳ್ಬೇಕು, ಸುಮ್ಮನೆ ಹೇಳ್ಬಾರ್ದು. ನೋಡಮ್ಮ ನೋಡ್ಕೋ. ಹಾಂ ಕೊಡಿಲ್ಲ, ನಾನು ಹಾಕ್ತೀನಿ. ಎಲ್ಲ ಜಡ್ಜಸ್ ಕುತ್ಕೊಂಡ್ಬಿಟ್ಟವ್ರೆ. ಹಾಂ ಫಸ್ಟಿನ ಹಾಕ್ಲಾ? 3, 2, 1 ಸ್ಟಾರ್ಟ್. ಯಾರು ಇದು? ಹಾಂ ಇದು ನಮ್ಮ ಪ್ರೀತಮ್ ಡ್ಯಾನ್ಸು. ನೆಕ್ಸ್ಟು ಅಮ್ಮು ಆಡ್ತಾಳೆ. ಆಡೋದು ಪ್ರೀತು ಆಡ್ದ, ಇವಾಗ ಅಮ್ಮು. ಸೌಂಡ್ ಮಾಡ್ಬಿಡ್ರಿ ಮಾ ಒಂದು ನಿಮಿಷ. ಅವ್ರು ಆಡ್ಲಿ ದನಾಡಿ. ಅಯ್ಯೋ ಅವ್ರ ಅಮ್ಮನೇ ಆನೆ ಎತ್ಕೊಂಡಂಗೆ ಬಂದ್ಬಿಟ್ರಿ. ಆಡೋಗೆ ನಿಮ್ಮ ಅಮ್ಮನೇ ಅಲ್ಲಿ ಕೂತವ್ರೆ. 3, 2 ಮದ್ದಿಗೆ ಬಾ. 3, 2, 1 ಸ್ಟಾರ್ಟ್. ಹಾಂ ಏಯ್ ಸಕ್ಕದಾಗ ಆಡ್ಲಂತೆ, ಎಲ್ಲ ಸಕ್ಕದಾಗ ಆಡ್ದ. ಇವಾಗ ಎಲ್ಲಾರು ಒಬ್ಬೊಬ್ರುದೆ. ಹಿಂಗಾಡ್ಲಿ ಹೇಳಿ ನಿನ್ ಮಗಳು. ನಿನ್ ಮಗನ ಮಗಳ ಇಬ್ರಲ್ಲಿ ಒಬ್ರು ಹೇಳು. ಇಬ್ರಿಗೂ ನಾನು ಕೊಡ್ಸಕ್ಕಾಗಲ್ಲ. ಒಬ್ರು ಗೆದ್ಬೇಕು ಅಂದ್ರೆ ಒಬ್ರು ಮಗಳನಾ? ಓಕೆ ಪ್ರೀತು ನಿಮ್ಮ ಅಮ್ಮನ ಬರ್ಬಿಡು. ಬೇಡ ಬಿಟ್ಬಿಟ್ಟು ಬಾ. ಎಲ್ಲಿ ದೊಡ್ಡಮ್ಮ ಯಾರು ಇಬ್ರಲ್ಲಿ? ಪ್ರೀತು ಪ್ರೀತು 1 ಪಾಯಿಂಟ್, ಇವ್ರಿಗೆ 1 ಪಾಯಿಂಟ್. ನಿಮ್ಗೆ ಯಾರಮ್ಮ? ನಾನೆಷ್ಟಾಗಿ ಹೇಳ್ಬೇಕು? ಪ್ರೀತು 2 ಲೀಡಿಂಗ್ ಅಲ್ಲಿ ಇದೆಯಾ ಪ್ರೀತು? ಅದಕ್ಕೆ ನಿಮ್ಗೆ ಯಾರು? ಪ್ರೀತಮೇನಾ? ಪ್ರೀತಮ್ ಗೆದ್ದಿದ. ಇನ್ನೊಂದ್ಸಲ ಅದು ಆಡಪ್ಪ, ನಿಮ್ಮ ಅಮ್ಮಗೋಸ್ಕರ ಆಡ. ಹಾಂ ವ್ಲಾಗಲ್ಲಿ ನೋಡಪ್ಪ ನೀನು. ಪಾಪ ಅಮ್ಮು ಬೈಲಿ. ಸೋತಿರೋದಕ್ಕೆ ಬೇಜಾರು ಮಾಡ್ಕೊಂಬೇಡ. ಕಂಗ್ರ್ಯಾಚುಲೇಷನ್ಸ್. ಆದರೂ ಟ್ರೈ ಮಾಡಿದ್ಯಾ, ಚೆನ್ನಾಗಿ ಆಡಿದ್ಯಾ, ಸೂಪರ್. ಹಾಂ ಅವಳು ಆಡಿದ್ದು ಪರವಾಗಿಲ್ಲ, ಬೇಜಾರು ಮಾಡ್ಕೊಂಬೇಡ, ಚೆನ್ನಾಗಿ ಆಡಿದ್ಯಾ. ಓಕೆನಾ? ಸೂಪರ್. ಸೊ ಫೈನಲಿ ಬಿರಿಯಾನಿ, ಕಬಾಬ್ ಮತ್ತು ಚಿಕನ್ ಫ್ರೈ, ಇದು ಮಸಾಲ. ಹಾಂ ಹೆಂಗಿದೆ ಅಮ್ಮ ಟೇಸ್ಟು? ನಂದಿಲ್ಲ ಅನ್ನ ಸಾರು. ಅದೇ ಅದೇಂಗೆ ಟೇಸ್ಟ್ ಹೇಳ್ರಿ. ನಮ್ಮ ಮನೇಲಿ ಎಲ್ಲ 500 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾರೆ, 1000 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾರೆ. ನಿಜ ಹೇಳಿದ್ರೆ ಎಲ್ಲ ಸುಳ್ಳು ಹೇಳ್ತಿದ್ದೀರಾ. ಆಂಟಿ ನಿಂಗೆ ಹೆಂಗೈತೆ ಹೇಳು? ಅದಕ್ಕೆ ಹೇಳಿಲ್ವ ನಮ್ಮ ಮನೇಲಿ ಎಲ್ಲಾದ್ರೂ ಆ್ಯಕ್ಟಿಂಗ್ ರೈನಿಗಳು ಇರೋದು ಅಂತ. ಇನ್ನೂ ತಿಂದಿರಲಿಲ್ಲ. ಚೆನ್ನಾಯ್ತಾ? ಹಾಂ ಪಕ್ಕ. ಅದಕ್ಕೆ ಚೆನ್ನಾಯ್ತು. ಅದಕ್ಕೆ ನೀವು ಆ್ಯಕ್ಟಿಂಗ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ಚೆನ್ನಾಗಿಲ್ಲ ತಾನೇ? ನಿಜ ಹೇಳು. ಹಾಂ ಸೂಪರ್. ನಮ್ಮ ಪ್ರೀತ ನಮ್ಮ ಕಡೆ. ಬರ್ತೀನಣ್ಣ.